ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಈ ಡೆಲಿಷಿಯಸ್ ಗೀ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ. ಬಿಸಿಯಾಗಿರೋ ಒಂದು ಬಾಣ್ಲಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಗೂ 2 ಟೀ ಸ್ಪೂನ್ ತುಪ್ಪ ಹಾಕಿ ಅದು ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ಗೋಡಂಬಿ ಹಾಗೂ ದ್ರಾಕ್ಷಿ ಹಾಕಿ 2 ನಿಮಿಷ ಫ್ರೈ ಮಾಡಿದ್ರೆ ಲೈಟ್ ಬ್ರೌನ್ ಆಗುತ್ತೆ. ಆಮೇಲೆ ಅದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕಿ. ಈಗ ಒಂದು ದಪ್ಪ ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಲೈಟ್ ಆಗಿ ಮಿಕ್ಸ್ ಮಾಡುತ್ತಾ ಈರುಳ್ಳಿ ಗೋಲ್ಡನ್ ಬ್ರೌನ್ ಹಾಗೂ ಕ್ರಿಸ್ಪಿ ಆಗೋ ತನಕ ವೇಟ್ ಮಾಡಿ ಆಮೇಲೆ ಅದನ್ನ ತೆಗೀರಿ. ಅದೇ ಬಾಣ್ಲಿಗೆ ಒಂದು ಪಲಾವ್ ಎಲೆ, 1 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಹೂವ, 1 ಟೀ ಸ್ಪೂನ್ ಜೀರಿಗೆ ಹಾಗೂ ಸೋಂಪು ಹಾಕಿ ಒಳ್ಳೆ ಗಬ ಬಂದ್ಮೇಲೆ 3 ಸಲ ವಾಶ್ ಮಾಡಿ 15 ನಿಮಿಷ ನೆನೆಯೋಕಿಟ್ಟ ಜೀರಾ ಸಾಂಬಾರ್ ರೈಸ್ ಹಾಕಿ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಅಥವಾ ಕುಕ್ಕರ್ ಗೆ ಫ್ರೈ ಮಾಡಿರೋ ರೈಸ್ ಹಾಕಿ 1:2 ಅನ್ನೋ ರೇಷಿಯೋಲಿ ನೀರ್ ಹಾಕಿ ಪುಡಿಯಾಗಿ ಕಟ್ ಮಾಡಿರೋ 1 ಟೇಬಲ್ ಸ್ಪೂನ್ ಕ್ಯಾರೆಟ್ ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಫ್ರೈ ಮಾಡಿರೋ ಈರುಳ್ಳಿ ಸ್ವಲ್ಪ ಹಾಕಿ ಕೊನೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿ. ಕುಕ್ಕರ್ ಆದ್ರೆ 1 ವಿಸಲ್, ಪ್ಯಾನ್ ಆದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಅನ್ನ ಬೇಯೋ ತನಕ ಕುಕ್ ಮಾಡಿ. ಈಗ ಫ್ರೈ ಮಾಡಿರೋ ಈರುಳ್ಳಿ ಪೂರ್ತಿ ಹಾಕಿ ಜೊತೆಗೆ ಗೋಡಂಬಿ ಹಾಗೂ ದ್ರಾಕ್ಷಿನೂ ಹಾಕಿ ಚೆನ್ನಾಗಿ ಒಂದ್ಸಲ ಸೈಡ್ ಗಳಿಂದ ಮಿಕ್ಸ್ ಮಾಡ್ಬಿಟ್ರೆ ನಮ್ ಗೀ ರೈಸ್ ರೆಡಿ. ಇದ್ರ ಜೊತೆ ಸಿಂಪಲ್ ವೆಜ್ ಕುರ್ಮಾ ಅಥವಾ ದಾಲ್ ಫ್ರೈ ಇದ್ರೆ ಸೂಪರ್. ಎಲ್ಲಾ ತರ ನಾನ್ ವೆಜ್ ಐಟಮ್ಸ್ ಕೂಡ ಇದ್ರ ಜೊತೆ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ, ಶೇರ್ ಮಾಡಿ. ಇದೇ ತರ ಸಿಂಪಲ್ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.